ಸಮಸ್ತ ಸಮಾಜದ ಬಂಧುಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಸುದೀರ್ಘವಾಗಿ ಇಲ್ಲಿವರೆಗೆ ತಾವೆಲ್ಲ ಮಠದ ಕುರಿತು, ಪೀಠದ ಕುರಿತು ವಿಚಾರಗಳು ಬಂದಾಗ, ಮಾಧ್ಯಮಗಳ ಮೂಲಕ ಚರ್ಚೆಗೆ ಬಂದಾಗ ತಾವೆಲ್ಲ ಭಾಳಷ್ಟು ನೋವನ್ನು ಪಟ್ಟುಕೊಂಡು ತಾವೆಲ್ಲ ಇವತ್ತು ಮಠಕ್ಕೆ ಸ್ವಯಂ ಪ್ರೇರಿತರಾಗಿ ತಾವೆಲ್ಲ ಬಂದಿದ್ದೀರಿ. ಇದು ನಿಮ್ಮ ಮಠ, ನಿಮ್ಮ ಪೀಠ. ಬಡವರ ಬೆವರಿನ ಶ್ರಮದ ಪ್ರತೀಕವಾಗಿ ಪೀಠ ಆರಂಭವಾಗಿದೆ 2008ನೇ ಇಸ್ವಿಯಿಂದ. 2018ನೇ ಇಸ್ವಿಗೆ ಏಪ್ರಿಲ್ 20ಕ್ಕೆ ನಾವು ಪೀಠಾಧ್ಯಕ್ಷರಾಗಿ ಹರಪೀಠಕ್ಕೆ ಆಗಮಿಸಿದ ಮೇಲೆ ಇಲ್ಲಿಯವರೆಗೂ ಈ ಪೀಠದಿಂದ ಒಂದೇ ಒಂದು ರೂಪಾಯಿ ಹಣವನ್ನು ಸ್ವಂತಕ್ಕೆ ಸ್ವೀಕರಿಸಿಲ್ಲ, ಚೆಕ್ಕಿಗೆ ಸೈನ್ ಮಾಡಿಲ್ಲ. ಆ ಯಾವ ಅಧಿಕಾರವೂ ನಮಗೆ ನಾವು ಪಡೆದಿಲ್ಲ. ಇಲ್ಲಿಂದ ಕೆಲವು ಪತ್ರಿಕೆಗಳಲ್ಲಿ ನಮ್ಮ ಕೆಲವು ಟ್ರಸ್ಟಿಗಳು ಒಂದು ಪತ್ರಿಕೆಯಲ್ಲಿ ಇಲ್ಲಿಂದನೇ ಶ್ವಾಸಯೋಗಕ್ಕೆ ಕೇಂದ್ರಕ್ಕೆ ಹಣ ಹೋಗಿದೆ ಅಂತ ಹೇಳಿದ್ದಾರೆ. ಭಾಳ ಭಕ್ತರ ಮೂಲಕ ಈ ಮೂಲಕ ಹೇಳ್ತೇನೆ, 2018 ಇಂದ ಇಲ್ಲಿವರೆಗೆ ನಮ್ಮ ಶ್ವಾಸ ಯೋಗ ಸಂಸ್ಥೆ ಬೆಂಗಳೂರಲ್ಲಿ ಇದೆ. 2012 ಏಪ್ರಿಲ್ 24ನೇ ತಾರೀಕು ಅದು ಶ್ವಾಸ ಯೋಗ ಕೇಂದ್ರ ಆರಂಭವಾಗಿದೆ ಅಧಿಕೃತವಾಗಿ ಬೆಂಗಳೂರಿನ ಭೂಪಸಂದ್ರದಲ್ಲಿ. ಅದು ಒಂದು ಬಾಡಿಗೆಯ ಕಟ್ಟಡ. ಶ್ವಾಸದ ಹೆಸರ ಮೇಲೆ 1 ಇಂಚು ಭೂಮಿ ಇಲ್ಲ. ನಮ್ಮ ಹೆಸರ ಮೇಲೆ ಸ್ವಂತ 1 ಇಂಚು ಭೂಮಿ ಇಲ್ಲ. ಈ ಪೀಠಕ್ಕೆ ಬಂದ ಮೇಲೆ ಬೆಂಗಳೂರಿಗೆ ಹೋಗಬೇಕಾದಾಗ ನಾವು ಬೇರೆ ಕಡೆಗೆ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಆ ಬಾಡಿಗೆ ಕಟ್ಟಡದಲ್ಲಿ ಉಳ್ಕೊಂಡು ಅಲ್ಲಿರುವಂಥ ಕಾರ್ಯಕ್ರಮಗಳಿಗೆ ನಾವು ಹೋಗಿದ್ದೇವೆ. ಆ ಹಿನ್ನೆಲೆಯಲ್ಲಿ 2018ರಿಂದ ಇಲ್ಲಿವರೆಗೆ ನನ್ನ ಶ್ವಾಸ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟನ್ನು ಇವಾಗ ನಾನು ಅದನ್ನು ರಿಲೀಸ್ ಮಾಡ್ತೇನೆ. ಒಂದೇ ಒಂದು ಸಿಂಗಲ್ ರುಪೀಸ್ ಇಲ್ಲಿಂದ ಅಲ್ಲಿ ಹೋಗಿಲ್ಲ. ಆದರೆ ಅಲ್ಲಿರುವಂಥ ಹಣವೇ ಇಲ್ಲಿ ಬಂದಿದೆ. ಆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನನ್ನ ಮುಂದೆ 2018 ಇಲ್ಲಿ ಈ ದಿನದಿಂದಲೂ ಕೂಡ ಅದನ್ನು ಯಾರೂ ಕೂಡ ಮುಚ್ಚೆ ಮರೆ ಮಾಡಲಿಕ್ಕಾಗೋದಿಲ್ಲ. ನಾನು ಪಾರದರ್ಶಕ ವ್ಯಕ್ತಿಯಾಗಿ ಬದುಕಿದ್ದೇನೆ. ನಾವು ಮನೆ ಬಿಟ್ಟಿದ್ದು 8 ವಯಸ್ಸಿನಿಂದ ಅಲ್ಲಿಂದ ಇಲ್ಲಿಯವರೆಗೂ ಇವತ್ತಿಗೂ ನನ್ನ ಪೂರ್ವಾಶ್ರಮ ಕೈಲಿ ಹೆಜ್ಜೆ ಇಟ್ಟಿಲ್ಲ, ಪಾದ ಹಾಕಿಲ್ಲ. ನಾನು ಸಿದ್ದೇಶ್ವರ ಅಪ್ಪಗಳು ನಮ್ಮ ಪೂರ್ವಾಶ್ರಮ ತಂದೆಯವರು ಇಬ್ಬರು ಬಹಳ ಆಪ್ತರು. ಸಿದ್ದೇಶ್ವರ ಅಪ್ಪಗಳು ಜನವರಿ 2ನೇ ತಾರೀಕು ಅವರು ಲಿಂಗೈಕ್ಯರು ಆದಂಥ ಸಂದರ್ಭದಲ್ಲಿ ಹಿಂದಿನ ದಿನ ಅವರ ಪಾದ ಸೇವೆಯನ್ನು ಮಾಡ್ತಾ ಇದ್ದೇವೆ ನಾವು. ಅವರು ಮತ್ತು ನಮ್ಮ ಪೂರ್ವಾಶ್ರಮ ತಂದೆಯವರು ಎಷ್ಟು ಅವಿನಾಭಾವ ಸಂಬಂಧ ಅಂತಂದರೆ, ಆ ಕಡೆಗೆ ಸಿದ್ದೇಶ್ವರ ಅಪ್ಪಗಳು ಆರೋಗ್ಯ ತಪ್ಪಿತು, ಇದರಲ್ಲಿ ನಮ್ಮ ಪೂರ್ವಾಶ್ರಮ ತಂದೆಯ ಆರೋಗ್ಯ ತಪ್ಪಿತು. ಹಿಂದಿನ ದಿನ ಸಿದ್ದೇಶ್ವರ ಅಪ್ಪಗಳು ಒಬ್ಬರು ಸ್ವಾಮಿಗಳು ಬಂದು ಒಂದು ಬರೆದು ಕೊಟ್ಟರು. ವಚನಾನಂದ ಮಹಾಸ್ವಾಮಿಗಳ ಪೂರ್ವಾಶ್ರಮ ತಂದೆಯವರು ಹಾಸಿಗೆ ಬೆಡ್ನಲ್ಲಿ ಮಲಗಿದ್ದಾರೆ, ಆರೋಗ್ಯ ಕೈ ಕೊಟ್ಟಿದೆ, ಕೊನೆಗೆ ಅವ್ರನ್ನ ನೋಡಬೇಕು ಅಂಥೇಳಿ ಇಚ್ಛೆ ಪಟ್ಟಿದ್ದಾರೆ ಅಂತ ಹೇಳಿದಾಗ ಸಿದ್ದೇಶ್ವರಪ್ಪಳು ಮಾತಾಡೋಕ್ಕೆ ಬರ್ತಿರಲಿಲ್ಲ. ನಮಗೆ ಕರೆದು ಹೋಗು ಅಂತಂದರು. ನಾನು 2ನೇ ತಾರೀಕು ಹೋದೆ. ಹೋಗುವೊಳಗಾಗಿ ಅವರು ಪ್ರಾಣ ಬಿಟ್ಟಿದ್ರು. ಅದು ಮನೆಗೆ ಹೋಗಲಿಲ್ಲ, ಅಲ್ಲಿ ಆಸ್ಪತ್ರೆಗೆ ಹೋದೆ. ಅವಾಗ ಹೋಗಿ ಒಂದು ಹಾರ ಹಾಕಿ ಬಂದೆ. ಮತ್ತೆಂದು ಆ ಕಡೆಗೆ ಪಾದವನ್ನು ಇಟ್ಟಿಲ್ಲ. ಬಂಧುಗಳೇ, ನಾವು ಸನ್ಯಾಸ ಸ್ವೀಕಾರ ಮಾಡಿ ಇದೇ ಗುರುಪೂರ್ಣಿಮಾ ಬರೋ ಗುರುಪೂರ್ಣಿಮೆಗೆ 25 ವರ್ಷಗಳಾಗಿದೆ.
ಆರಾಧ್ಯ ಪ್ರಾಣಲಿಂಗವೆಂದು ಪುನರ್ಜಾತನಾದ ಬಳಿಕ ಸಂಸಾರ ಎಣ್ಣವರು ತನ್ನವರೆಂದರೆ ನಂಟು ಭಕ್ತಿ ನಾಯಕ ನರಕ ಅಂಥೇಳಿ ಬಸವನವ್ರು ಹೇಳ್ತಾರೆ. ಒಂದು ಸಲ ಸನ್ಯಾಸ ದೀಕ್ಷೆನ ತೆಗೆದುಕೊಂಡ ಮೇಲೆ ಅಪ್ಪ ಅವ್ವ ಅಣ್ಣ ತಮ್ಮ ಅಂತ ನಾನು ಏನಾದರೂ ನಂಟಸ್ತಿಕೆ ಮಾಡಿದರೆ ಅದು ನಾಯಿ ನರಕ ಬರ್ತದೆ ಅಂತ ಬಸವನವ್ರು ಹೇಳ್ತಾರೆ. ಅದಕ್ಕಾಗಿ ಒಂದು ಬ್ರಹ್ಮಚರ್ಯವಾಗಿ ನನ್ನ ಬಗ್ಗೆ ಹೆಚ್ಚಿನ ಬಗ್ಗೆ ತಿಳ್ಕೊಬೇಕಾದ್ರೆ ಇಳಕಲ್ಲದ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಗುರು ಮಹಾಂತ ಸ್ವಾಮಿಗಳಿಗೆ ಕೇಳಿ. ಇವತ್ತು ಅವರು ಜೀವಂತಿದ್ದಾರೆ. ಕರ್ನಾಟಕದಿಂದ ಹಿಮಾಲಯದವರೆಗೆ ಸಾಕಷ್ಟು ಪ್ರವಾಸವನ್ನು ಮಾಡಿ ಯೋಗ ಸಾಧನೆಯಲ್ಲಿ ಉತ್ತುಂಗಕ್ಕೆ ಬಂದಾಗ ನಾನು ಪೀಠವನ್ನು ಅರ್ಸ್ಕೊಂಡು ಬಂದಿಲ್ಲ, ಪೀಠವೇ ನನ್ನ ಅರ್ಸ್ಕೊಂಡು ಬಂತು. ಈ ಸಮಾಜದ ನೊಗವನ್ನು ಯಾರೊಬ್ಬರೂ ಹೊರದೇ ಇದ್ದಾಗ, ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ಅನಾಥ ಪ್ರಜ್ಞೆಯ ಕಾಡುತ್ತಿದ್ದಾಗ ಈ ಸಮಾಜದ ನೊಗವನ್ನು ಅತ್ಯಂತ ಜವಾಬ್ದಾರಿಯಿಂದ ಹೊತ್ಕೋಬೇಕು ಅಂಥೇಳಿ ಬಂದಿದ್ದೇನೆ. ನನ್ನ ಎಲ್ಲ ಶಕ್ತಿ, ನನ್ನ ಸಾಮರ್ಥ್ಯವನ್ನು ಸಮಾಜಕ್ಕೆ ಸಮರ್ಪಿಸಿದ್ದೇನೆ. ನಾನು ನನ್ನ ಶಕ್ತಿ, ನನ್ನ ಸಾಮರ್ಥ್ಯವನ್ನು ಸಮಾಜಕ್ಕೆ ಸಮರ್ಪಿಸಿದ್ದೇನೆ. ನಾನು ಯಾವತ್ತೂ ಯಾರೊಬ್ಬರ ಅಡಿಯಾಗದೆ ಸಮಾಜದ ಅಡಿಗೆ ಎಡೆಯಾಗಿದ್ದೇನೆ. ಸಮಾಜ ಸುತ್ತು ಕಟ್ಟುವನ್ನುವಂತಹ ತತ್ವದ ಮೇಲೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಭಕ್ತನ ಮನೆ ಅಂಗಳವೇ ಕಾಸಿ, ಭಕ್ತನೇ ಭೂಮಿಯ ಮೇಲಿನ ಭಗವಂತ ಅಂತೇಳಿ ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ, ಧ್ವನಿಗೆ ಆಧಾರ ಸ್ತಂಭನಾಗಿ ನಮ್ಮ ಸಮಾಜದ ಸಂಸ್ಕೃತಿ, ಪರಂಪರೆ ಇದನ್ನು ಬೆಳೆಸಲಿಕ್ಕೆ ವಾರಸುದಾರನಾಗಿ ಸಮಾಜ ಸೇವೆಯಲ್ಲಿ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ, ಪಂಚಮಸಾಲಿ ಸಮಾಜವೇ ನನ್ನ ಸರ್ವಸ್ವ. ಈ ಕ್ಷಣದಿಂದ ಇಡೀ ಸಮಾಜದ ಅತ್ಯಂತ ಕಡು ಬಡವನ ಮನೆಗೆ ಪಾದಾರ್ಪಣೆ ಮಾಡ್ತಾನೆ, ಗ್ರಾಮ ದರ್ಶನವನ್ನು ಮಾಡ್ತಾನೆ. ನನ್ನಿಂದ ಪ್ರಾಮಾಣಿಕವಾಗಿ ನನ್ನ ಶ್ವಾಸ ಇರುವವರೆಗೂ ಈ ಸಮಾಜದ ಕಡು ಬಡವರ ಗುಡಿಸಲ ಇರಲಿ, ಮನೆ ಇರಲಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಯೌಗಿಕವಾಗಿ ಈ ಸಮಾಜವನ್ನು ಉದ್ಧಾರದ ಹೆದ್ದಾರಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಸರ್ವ ರೀತಿಯ ಸನ್ನದ್ಧನಾಗಿದ್ದೇನೆ. ಆ ಹಿನ್ನೆಲೆಯಲ್ಲಿ ಇಷ್ಟು ಮಾತ್ರ ನನ್ನ ಭಕ್ತರು ಉದ್ದೇಶಿಸಿ ಮಾತನಾಡಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂತಂದರೆ ನಾವು ಯಾವುದೇ ಹಣಕಾಸಿನ ವ್ಯವಹಾರದಲ್ಲಿಲ್ಲ. ನಾನು ಬಹಳ ಸ್ವಚ್ಛವಾಗಿದ್ದೇನೆ. ನಮ್ಮ ಹೆಸರ ಮೇಲೆ 1 ಇಂಚ್ ಭೂಮಿ ಇಲ್ಲ. ಯಾಕಂದರೆ ನಾನು ಹಣವನ್ನು ಮಾಡಲಿಕ್ಕೆ ಇಲ್ಲಿ ಬಂದಿಲ್ಲ, ಜಗತ್ತ ಸುತ್ತಿದವನಿಗೆ. ಆದರೆ ಜನ ಮಾಡಿದ್ದೇನೆ. ಬಡವರಿರಲಿ, ಬಲ್ಲಿದಿರಲಿ. ಯಾಕಂದರೆ ನಾನು ಬಡತನದಲ್ಲೇ ಬಂದವನು. ತಾಯಿ ಗರ್ಭದಲ್ಲಿದ್ದಾಗಲೇ ಗುರುವಿನಿಂದ ದೀಕ್ಷೆ ಪಡ್ಕೊಂಡವನು. ನಾಡಿನ ಅನೇಕ ಮಠಗಳಲ್ಲಿ, ಅನೇಕ ಗುರುಗಳಲ್ಲಿ ಅಧ್ಯಯನ ಮಾಡಿದ್ದೇನೆ. ನಾನು ಏನಂಬುದು ನನ್ನ ಜೊತೆ ಕಲಿತಂತಹ ನನ್ನ ಎಲ್ಲ ಸಹಪಾಠಿಗಳಿಗೆ ಒಂದು ಸಲ ತಾವು ಕೇಳಿ. ನಾಡಿನ ಅನೇಕ ಮಠಾಧೀಶರಿದ್ದಾರೆ, ಇಲ್ಲಿ ಅನೇಕ ಪೀಠಗಳಿದ್ದಾವೆ. ಆ ಪೀಠದ ಪೀಠಾಧ್ಯಕ್ಷರು ನಾವು ಕಡಿಮೆ ಅಂದರೆ 2 ದಶಕಗಳ ಅವರ ಸ್ನೇಹ ಸಂಬಂಧ. ಇದು ಒಂದು ದಿನದ್ದಲ್ಲ. ನನ್ನ ಉದ್ದೇಶ ಒಂದೇ, ಈ ಸಮಾಜವನ್ನು ಸರ್ವತೋಮುಖವಾಗಿ ಬೆಳೆಸಬೇಕು ಅನ್ನೋದೇ ಒಂದೇ ಒಂದು ಉದ್ದೇಶ. ಅದಕ್ಕೆ ಉಳಿದೇನು ವಿಚಾರಗಳಿದಾವಲ್ಲ, ಆ ವಿಚಾರಗಳು ಹಣಕಾಸಿನ ಅವ್ಯವಹಾರದ ಬಗ್ಗೆ, ವ್ಯವಹಾರದ ಬಗ್ಗೆ, ಅದಕ್ಕೆ ಸಂಘ ಇದೆ, ಟ್ರಸ್ಟಿಗಳಿದ್ದಾರೆ,
ಮತ್ತು ನಮ್ಮ ಆಡಳಿತಾಧಿಕಾರಿಗಳಂಥ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾರೆ. ಅವರು ಉಳಿದೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ನಂದು ಒಂದೇ, ಸಮಾಜವೇ ಪಂಚಮಸಾಲಿ ಸಮಾಜವೇ ನನ್ನ ಶ್ವಾಸ, ಪಂಚಮಸಾಲಿ ಸಮಾಜವೇ ನನ್ನ ಸರ್ವಸ್ವ. ಎಲ್ಲರಿಗೂ ಶರಣಾರ್ಥಿ. ಪ್ರಶ್ನೆ ಇದೆ ಕೇಳೋದಾ? ಈಗ ತನ್ನ ಏನು ಪೀಠಾಧಿಪತಿಯಾಗಿ ಟ್ರಸ್ಟ್ ನೇಮಕ ಮಾಡಬೇಕು ಅಂತ ಆಹ್ವಾನ ಕೊಟ್ಟರಲ್ಲ, ಅವಾಗ ಅವರ ಇತಿಮಿತಿಗಳು ಏನಿದೆ, ತಮ್ಮ ಅಧಿಕಾರಾವಧಿ ಏನಿದೆ, ಅದಕ್ಕೆ ಚೆಕ್ ಪವರ್ಸ್ ಆಗಲಿ ಅಥವಾ ಏನಾದ್ರು ಹೇಳಿದ್ರ, ನೀವು ನಮ್ಮ ಇದ್ರಲ್ಲಿ ಇರ್ಬೇಕು, ನಾವು ಹೇಳ್ದಾಗೆ ಕೇಳಬೇಕು, ಆ ಥರದ್ದು ಏನಾದ್ರು ಆಶ್ವಾಸ ಏನಾದ್ರು ನಿಮ್ಗೆ ನಿಬಂಧನೆಗಳು ಹಾಕಿದ್ರ, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಏನು ಹಾಕಿ ಆಮೇಲೆ ಅದನ್ನು ನಿಬಂಧನೆ ಹಾಕಿ ಶುರು ಮಾಡಿ? ಈಗ ನಾನು ಮಾಧ್ಯಮಗಳ ಕುರಿತು ಯಾವುದೇ ರೀತಿ ಉತ್ತರ ಕೊಡೋದಿಲ್ಲ. ಅದಕ್ಕೆ ಸಂಪುಟ ಪತ್ರ ಅಂತಿದೆ. ಒಬ್ಬ ಪೀಠಾಧ್ಯಕ್ಷನ ಮಾಡಬೇಕಾದ್ರೆ ಎಲ್ಲ ಭಕ್ತರು ಸೇರಿಕೊಂಡು ಸಾವಿರ ಭಕ್ತರು ಸೇರಿಕೊಂಡು ನನ್ನ ಪೀಠಾರವನ್ನು ಮಾಡಿದ್ದಾರೆ. ಅದಕ್ಕೆ ಆ ಸಂಪುಟ ಪತ್ರವನ್ನು ನಿಮಗೆ ತಲುಪಿಸ್ತೀವಿ. ಅದರಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ ಇದೆ. ಶ್ವಾಸಪೇಟ ಬಿಟ್ಟು ಇಲ್ಲಿರ್ಬೇಕು ಅಂತಂದರೆ 1 ವರ್ಷ ಗಡುವು ಕೊಟ್ಟಿತ್ತು. ಅದನ್ನು ಇಲ್ಲಿವರೆಗೂ ಬಿಟ್ಟಿಲ್ಲ, 3 ನೋಟಿಸ್ ಕೊಟ್ಟರು ಏನೂ ಮಾಡಿಲ್ಲ ಅಂತ ಹೇಳಿ. ಈಗ ಅದು ಯಾವುದೂ ನಾನು ಉತ್ತರ ಕೊಡೋದಿಲ್ಲ. ಈಗ ಭಕ್ತರಿಗೆ ಉತ್ತರ ಕೊಟ್ಟಿದ್ದೇನೆ. ಅದು ಸಂಪೂರ್ಣವಾಗಿ ಇನ್ನು ಔಟು ಪ್ರತಿಯೊಂದೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾರೆ. ಶ್ರೇಷ್ಠ ಆಡಳಿತಾಧಿಕಾರಿ ಇದ್ದಾರೆ. ಅವರು ತಮ್ಮ ಇಡೀ ಕಳೆದ 2023ನೇ ಇಸ್ವಿಯಿಂದ ಈ ಪೀಠಕ್ಕೆ ಆಡಳಿತಾಧಿಕಾರಿಗೆ ಹೊನ್ನಾಳಿಯಲ್ಲಿ ಅಧಿಕೃತವಾಗಿ ಪೀಠಾಧ್ಯಕ್ಷರು, ಸಂಘ ಮತ್ತು ಟ್ರಸ್ಟಿಗಳು ಸೇರಿಕೊಂಡು ಅವ್ರನ್ನ ಆಡಳಿತಾಧಿಕಾರಿ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಇದೆ. ನಮ್ಮದು ಇಷ್ಟೇ ಒಂದು, ನಾವು ಕಚ್ಚೆ ಕೈಬಾಯಿ ಭಾಳ ಗಚ್ಚಿದೆ, ಅದನ್ನು ಮಾತ್ರ ಭಕ್ತರು ಹೇಳಕ್ಕೆ ಸಾಧ್ಯ. ಅಪ್ಪರು ಭಾವುಕರಾದರು, ನೀವು ಭಾವುಕರಾಗ ಅವಶ್ಯಕತೆ ಇಲ್ಲ. ಸಮಾಜನೇ ನಿಮ್ಮ ತಂದೆ ತಾಯಿ, ಸಮಾಜನೇ ನಿಮಗೆಲ್ಲ ಉಸಿರು ಅಂತ ಹೇಳಿದ್ರಿ. ಇಡೀ ಸಮಾಜ ಇವತ್ತಿನ ಜೊತೆಗಿದೆ. ನೀವು ಯಾವತ್ತೂ ಕೂಡ ಇವತ್ತು ಕಣ್ಣೀರು ಹಾಕಿದ್ದು, ಇನ್ನು ಮುಂದೆ ಯಾವತ್ತೂ ಕೂಡ ನೀವು ಭಾವುಕರಾಗಬಾರ್ದು. ಸಮಾಜ ಗಟ್ಟಿಯಾಗಿ ಇಡೀ ರಾಜ್ಯದ ಜನತೆ, ಸಮಾಜ ಇವತ್ತು ನಿಮ್ಮ ಜೊತೆಗಿದೆ. ಯಾವತ್ತೂ ಕೂಡ ಈ ಭಾವುಕ ನೋಡಿ ಇನ್ನೊಂದ್ಸಲ ತಾವು ದಯಮಾಡಿ ಭಾವುಕರಾಗಬೇಡಿ. ಇಡೀ ಸಮಾಜ ನಿಮ್ಮ ಜೊತೆಗಿದೆ. ನಿಮಗೆ ಏನು ಕೂಡ ತೊಂದರೆ ಆಗದಂಗೆ ಭಕ್ತರೇ ನಿಮ್ಮ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನೀವು ಧೈರ್ಯವಾಗಿರ್ಬೇಕಂತಂದೇಳಿ ನಾನು ವಿನಂತಿ ಮಾಡ್ತೀನಿ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.